ಜನಾಂದೋಲನ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋದಕ್ಕೆ ಉತ್ತರನ ಇದು ಈ ಜನಾಂದೋಲನ ಖಂಡಿತ ಹೌದು. ಅವರು ಈಗಾಗಲೇ ನಾನು ಹೇಳಿದೆ ನೀವು ಬರೋಕ್ಕಿಂತ ಮುಂಚೆ ಅವರು ಸುಮ್ಮನೆ ಸುಳ್ಳು ಆರೋಪ ಮಾಡಿ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಮಾಡ್ತಾರೆ. ಅದು ಇನ್ನೂ 2 ವರ್ಷ ಕೂಡ ಆಗಿಲ್ಲ ನಮ್ಮ ಸರ್ಕಾರ ಬಂದು, ಅದು ದೊಡ್ಡ ಬಹುಮತ ಮಾಡಿಕೊಂಡು ಜನರ ಆಶೀರ್ವಾದ ಪಡ್ಕೊಂಡು ಬಂದಿರುವಂಥ ಸರ್ಕಾರ. ಅದನ್ನು ಅಸ್ಥಿರಗೊಳಿಸಬೇಕು, ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಹಿಂದೆ ಮಾಡಿದ್ದಾರೆ. ಸೊ ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಮಾಡಿ ಪ್ರಜಾಪ್ರಭುತ್ವನ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು. ಆ ರೀತಿ ಆದರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋದನ್ನು ಜನಕ್ಕೆ ತಿಳಿಸ್ಬೇಕು ಅಂತೇಳಿ ಸಮಾವೇಶ. ಸರ್ಕಾರಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಕ್ಯಾರೆಕ್ಟರ್ ಅನಾಲಿಸಿಸ್. ಹೌದು. ಈಗ ಅವ್ರದ್ದು ಮೇನ್ ಟಾರ್ಗೆಟ್ ಏನು, ತಾವು ಅಧಿಕಾರಕ್ಕೆ ಬರಬೇಕು. ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷನ ಹೊಡಿಬೇಕು. ಕಾಂಗ್ರೆಸ್ ಪಕ್ಷನ ಹೊಡೆಯೋದಕ್ಕೆ ಅಡ್ಡ ಇರೋದು ಅಂತಂದರೆ ತಂದೆಯವರು. ಯಾಕೆಂದರೆ ತಂದೆಯವರೊಬ್ಬರು ಮಾಸ್ ಲೀಡರ್, ಜನರ ಬೆಂಬಲ ಇದೆ. ಹೇಗಾದರೂ ಮಾಡಿ ಅವ್ರ ವರ್ಚಸ್ಸಿಗೆ ಧಕ್ಕೆ ತಂದರೆ, ಅವ್ರನ್ನ 46 ವರ್ಷಗಳಲ್ಲಿ ಯಾವತ್ತೂ ಭ್ರಷ್ಟಾಚಾರ ಮಾಡದೆ ಒಳ್ಳೆ ಹೆಸರು ಉಳಿಸ್ಕೊಂಡ್ಬಂದು ರಾಜಕೀಯ ಮಾಡುವಂಥ ರಾಜಕಾರಣಿ. ಸೊ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳೆದು ಜನರ ಅವ್ರ ಬೆಂಬಲ ಏನಿದೆ ಅದನ್ನು ತಗ್ಗಿಸಿದ್ರೆ, ಅವ್ರನ್ನ ಕೆಳಗಿಳಿಸಿದ್ರೆ ಅವಾಗ ಪಕ್ಷ ಹೊಡಿಬೋದು ಅನ್ನೋ ಒಂದು, ತಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಹುನ್ನಾರ ಮಾಡ್ತಾರೆ. ಸೊ ಆದರೆ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ. ಈಗ ಅವರು ಡಿಮಾರಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು. ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪಾಹಪಿ ಹೇಗಿರುತ್ತೆ ಅಂತಂದರೆ, ಅವರು ಯಾವ ಮಟ್ಟಕ್ಕೂ ಕೆಳಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ. ಸೊ ಹಾಗಾಗಿ ಅವ್ರ ಪ್ರಯತ್ನ ಅವ್ರು ಮುಂದುವರಿಸ್ತಾರೆ. ಬಟ್ ನಾವು ಅದನ್ನು ರೆಸಿಸ್ಟ್ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು. ಈಗ ಫಲಿತಾಂಶ ಆದಮೇಲೆ ಅಫ್ಕೋರ್ಸ್ ನಮಗೊಂದಷ್ಟು ನೈತಿಕ ಜಯ ಸಿಕ್ಕಿದೆ. ಅವರು ಕೂಡ ಸ್ವಲ್ಪ ಡಿಮಾರಲೈಸ್ ಆಗಿರ್ತಾರೆ. ಈ ರೀತಿ ಮಾಡಬಾರ್ದು, ಜನರ ಬೆಂಬಲ ಇಲ್ಲ ಅಂತ ಅವರು ಮಂದಕಟ್ಟು ಮಾಡ್ಕೊಂಡಿರ್ತಾರೆ. ಆದರೆ BJPಯವರು ನಿಮ್ಗೆ ಗೊತ್ತಿರೋ ಹಾಗೆ ಅಧಿಕಾರದಾಹಿಗಳು, ಬಹಳ ಬಂಡ ಜನ. ಅವರು ಯಾವ ಕೃತ್ಯ ಮಾಡೋದಕ್ಕೂ ಹೇಸೋದಿಲ್ಲ ಅಧಿಕಾರ ಪಡೆಯೋದಕ್ಕೆ. ಸೊ ಹಾಗಾಗಿ ಅವ್ರ ಪ್ರಯತ್ನ ಮುಂದುವರಿಸ್ತಾರೆ ಅಂತ ಗೊತ್ತು. ಆದರೆ ನಮಗೆ ಅವರಷ್ಟು ಅಧಿಕಾರ ಇಲ್ಲ, ಹಣ ಇಲ್ಲ. ನಮಗಿರೋ ಬಲ ಅಂತಂದರೆ ಜನರ ಬೆಂಬಲ ಮಾತ್ರ. ಹಾಗಾಗಿ ನಾವು ಜನರ ಹತ್ರ ನೇರವಾಗಿ ಹೋಗಿ ಈ ಸಮಾವೇಶಗಳನ್ನು ಸಮಾವೇಶದ ಉತ್ತರ ಅಂತ ನಾವು ಜನಕ್ಕೆ ತಿಳಿಸ್ಕೊಡ್ಬೇಕು. ಹೇಗೆ BJPಯವರು ಹುನ್ನಾರ ಮಾಡ್ತಿದ್ದಾರೆ, ಹಿಂದುಳಿದ ವರ್ಗದ ನಾಯಕಗಳನ್ನು ತುಳಿಯೋದಕ್ಕೆ ಮತ್ತು ಸರ್ಕಾರನ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ.